ಇವತ್ತಿನ ಡಿಜಿಟಲ್ ಯುಗದಲ್ಲಿ ಎಲ್ಲರೂ ಯುಪಿಐ ಮತ್ತು ಆನ್ಲೈನ್ ಪಾವತಿಗಳನ್ನೇ ಮಾಡ್ತಿದ್ರು. ಚೆಕ್ ಬಳಸುವವರಿಗೆ ಕೇಂದ್ರ ಸರ್ಕಾರ ಹಾಗೂ ಬ್ಯಾಂಕ್ಗಳಿಂದ ಒಂದು ಮಹತ್ವದ ಸುದ್ದಿ ಬಂದಿದೆ. ಚೆಕ್ ಬುಕ್ ಬಳಕೆಯಲ್ಲಿ ಹೊಸ ನಿಯಮಗಳು ಜಾರಿಗೆ ಬಂದಿದ್ದು, ನಿಮ್ಮ ಚೆಕ್ನಲ್ಲಿ ಆಲ್ಫಾನ್ಯೂಮರಿಕ್ ಸೆಕ್ಯೂರಿಟಿ ಕೋಡ್ ಇದೆಯಾ ಎಂಬುದನ್ನು ಒಮ್ಮೆ ಚೆಕ್ ಮಾಡಿಕೊಳ್ಳಿ. ಬ್ಯಾಂಕಿಂಗ್ ವಹಿವಾಟುಗಳಲ್ಲಿ ಮೋಸ ಹಾಗೂ ನಕಲಿ ಚೆಕ್ ಹಗರಣಗಳನ್ನು ತಡೆಯಲು ಬ್ಯಾಂಕ್ಗಳು ಮಹತ್ವದ ಹೆಜ್ಜೆ ಇಟ್ಟಿದೆ. ಬ್ಯಾಂಕ್ ಆಫ್ ಇಂಡಿಯಾ ಸೇರಿದಂತೆ ಕೆಲವು ಪ್ರಮುಖ ಬ್ಯಾಂಕ್ಗಳು ಈಗ ತಮ್ಮ ಹೊಸ ಚೆಕ್ ಲೀಫ್ಗಳಲ್ಲಿ ಅಕ್ಷರಗಳು ಮತ್ತು ಸಂಖ್ಯೆಗಳ ಸಂಯೋಜನೆಯಿಂದ ಕೂಡಿರುವ ಆಲ್ಫಾನ್ಯೂಮರಿಕ್ ಭದ್ರತಾ ಕೋಡ್ ಅನ್ನು ಪರಿಚಯಿಸಿದೆ. ಆರ್ಬಿಐ ಸೂಚನೆಯಂತೆ ಸಿಟಿಎಸ್ ವ್ಯವಸ್ಥೆಯ ಮೂಲಕ ಚೆಕ್ ಕ್ಲಿಯರೆನ್ಸ್ ಪ್ರಕ್ರಿಯೆಯನ್ನು ಮತ್ತಷ್ಟು ವೇಗ ಹಾಗೂ ಸುರಕ್ಷಿತಗೊಳಿಸಲು ಈ ಹೊಸ ಕ್ರಮ ಕೈಗೊಳ್ಳಲಾಗಿದೆ. ಹಳೆಯ ಚೆಕ್ಗಳ ಬಳಕೆಯ ಬಗ್ಗೆಯೂ ಒಂದು ಪ್ರಮುಖ ಅಪ್ಡೇಟ್ ಇದೆ. ಡಿಸೆಂಬರ್ 31, 2026 ನಂತರ ಕೆಲವು ನಿರ್ದಿಷ್ಟ ಬ್ಯಾಂಕ್ಗಳಲ್ಲಿ 50,000 ರೂಪಾಯಿಗಿಂತ ಹೆಚ್ಚಿನ ಮೊತ್ತದ ಹಳೆಯ ಚೆಕ್ಗಳ ಮೇಲೆ ನಿರ್ಬಂಧಗಳು ಬರಬಹುದು. ಆದರೆ ಇದು ಎಲ್ಲ ಬ್ಯಾಂಕ್ಗಳಿಗೂ ಕಡ್ಡಾಯವಾಗಿ ಅನ್ವಯಿಸುವ ಸಾರ್ವತ್ರಿಕ ಗಡುವು ಅಲ್ಲವಾದ್ದರಿಂದ ನಿಮ್ಮ ನಿರ್ದಿಷ್ಟ ಬ್ಯಾಂಕ್ ನೀಡುವ ಅಧಿಕೃತ ಸೂಚನೆಗಳನ್ನು ಗಮನಿಸುವುದು ತುಂಬಾ ಮುಖ್ಯ. ನೆನಪಿಡಿ, ಯಾವುದೇ ಚೆಕ್ ಜಾರಿಯಾದ ದಿನಾಂಕದಿಂದ ಕೇವಲ 3 ತಿಂಗಳವರೆಗೆ ಮಾತ್ರ ಮಾನ್ಯವಾಗಿರುತ್ತದೆ. ಚೆಕ್ ಬೌನ್ಸ್ ಆದರೆ ಕಾನೂನು ರೀತಿಯ ತೊಂದರೆ ಎದುರಾಗಬಹುದು. ವ್ಯಾಪಾರ ವಹಿವಾಟುಗಳು ಮತ್ತು ದೊಡ್ಡ ಮೊತ್ತದ ಒಪ್ಪಂದಗಳಲ್ಲಿ ಇಂದಿಗೂ ಚೆಕ್ಗಳಿಗೆ ಹೆಚ್ಚಿನ ಪ್ರಾಮುಖ್ಯತೆ ಇರುವುದರಿಂದ ನಿಮ್ಮ ಹಳೆಯ ಚೆಕ್ ಬುಕ್ ಬದಲಾಯಿಸುವ ಅಗತ್ಯವಿದೆಯಾ ಎಂಬುದನ್ನು ಒಮ್ಮೆ ನಿಮ್ಮ ಬ್ಯಾಂಕ್ ಆ್ಯಪ್ ಅಥವಾ ಅಧಿಕೃತ ವೆಬ್ಸೈಟ್ನಲ್ಲಿ ಪರಿಶೀಲಿಸಿಕೊಳ್ಳಿ.